ತಿಳ್ಕೊಳ್ಳಿ ಸ್ನೇಹಿತರೆ, ನಮ್ಮ ಬದುಕಿನ ಅತ್ಯಂತ ದೊಡ್ಡ ಬಲ ಅಂತಿದ್ರೆ, ನಮ್ಮಲ್ಲಿ ಇರುವಂಥ ಒಂದು ಅದ್ಭುತವಾದ ಶಸ್ತ್ರ ಅಂತಿದ್ರೆ ಅದು ನಗು. ಯಾವತ್ತೂ ಪ್ರಶಾಂತ ಮುಖವದನರಾಗಿ ಯಾವತ್ತೂ ನಗನಗ್ತಾ ಇರೋದರಿಂದ ನಾವು ಸಾಧಿಸ್ಕೊಳ್ಬೇಕಾದ್ದು ಸಾಕಷ್ಟಿರುತ್ತೆ. ಆಗದೇ ಇರೋ ಕೆಲಸವೂ ಸಹ ಅತ್ಯಂತ ಸುಲಭವಾಗಿ ಆಗಿಬಿಡೋ ಸಂದರ್ಭ ಇರುತ್ತೆ. ಬೇಕಾದರೆ ನೋಡಿ, ನಗನಗ್ತಾ ಕೆಲಸ ಮಾಡಿ ಆಯಾಸವನ್ನೇ ಮರೆತು ಬಿಡ್ತೀರಾ. ನಗನಗ್ತಾ ಮಾತಾಡಿ ಜಗಳವನ್ನೇ ಮರೆತು ಹೋಗ್ಬಿಡ್ತೀರ. ವೈರತ್ವವನ್ನು ಕಟ್ಟಿಕೊಳ್ಳಲಿಕ್ಕೆ ನಗುವಿನಿಂದ ಸಾಧ್ಯವೇ ಇಲ್ಲ. ಎಂಥದೇ ವೈರಿಯಾಗಿರಲಿ, ನೀವೊಮ್ಮೆ ಮತ್ಯಂತ ಪ್ರಸನ್ನಚಿತ್ತರಾಗಿ ನಗನಗ್ತಾ ಕೆಲಸ ಮಾಡಲಿಕ್ಕೆ ಆರಂಭಿಸಿದರೆ ಅವನು ನಿಮ್ಮ ಎದುರುಗಡೆ ಸೋಲೋದು ಖಂಡಿತವಾಗಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸು ದುಗುಡಕ್ಕೆ ಬಿದ್ದಾಗ, ಮನಸ್ಸು ಚಿಂತೆಗೆ ಒಳಪಟ್ಟಾಗ, ಮನಸ್ಸು ಮಮ್ಮಲ ಮರಗ್ತಾ ಇದ್ದಾಗ ಒಮ್ಮೆ ಹೊರಗಡೆ ಹೋಗಿ ಮನದುಂಬು ಸ್ನೇಹಿತರೊಂದಿಗೆ ನಕ್ಕಬಿಡಿ. ಎಷ್ಟೋ ಪ್ರಶಾಂತವಾಗುತ್ತಲ್ಲ, ನಿಮ್ಮ ಮನಸ್ಸು ಎಷ್ಟು ಹಗುರವಾಗಿ ತೇಲಾಡಲಿಕ್ಕೆ ಆರಂಭಿಸುತ್ತಲ್ಲ, ಅಂಥ ಸಂದರ್ಭದಲ್ಲಿಯೇ ನಿಮಗೆ ಮತ್ತೊಂದು ಸಾಧನೆಯ ಹುಮ್ಮಸ್ಸು, ಹಠ, ಛಲ ಎದ್ದು ಬರೋದು. ಸ್ನೇಹಿತರೆ, ಲೆಕ್ಕ ಹಾಕಿ, ಬಂಧುಗಳು, ಗೆಳೆಯರು, ಕೆಲಸ, ಹಣ, ಯಶಸ್ಸು, ಪ್ರೀತಿ, ಸಾಂಗತ್ಯ ಇವೆಲ್ಲವನ್ನ ಗಳಿಸಿಕೊಳ್ಳೋದು ಒಂದು ನಗುವಿನಿಂದ ಸಾಧ್ಯ ಆಗೋದಾದರೆ ಅಂಥ ನಗುವಿನ ಮೌಲ್ಯವನ್ನು, ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆಯೇ? ಆದರೆ ಅದಕ್ಕೆ ವಿರುದ್ಧವಾಗಿ ನಾವು ಯಾವತ್ತೂ ಹ್ಯಾಪು ಮೊರೆ ಹಾಕ್ಕೊಂಡು, ಕೋಪದಿಂದ ಮುಖ ಗಂಟಿಟ್ಕೊಂಡು, ಹುಬ್ಬುಗಳನ್ನು ಬೆಸೆದುಕೊಂಡು ಏನೇನೋ ಮಾಡಿಕೊಂಡು ಒದ್ದಾಡ್ತಾ ಇರ್ತೀವಿ. ಹಾಗಂದ ಮಾತ್ರಕ್ಕೆ ನಾವೆಲ್ಲರೂ ಅತ್ಯಂತ ಶ್ರಮಜೀವಿಗಳು, ಕಷ್ಟಪಟ್ಟು ದುಡಿತಾ ಇರ್ತೀವಿ, ಗಂಭೀರವಾಗಿರ್ತೀವಿ, ಜೀವನವನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದೀವಿ ಅಂತೇನೂ ಆಗೋದಿಲ್ಲ ಸ್ನೇಹಿತರೆ. ನಗುತ್ತಾ ಇದ್ದರೂ ಸಹ ನಾವು ಜವಾಬ್ದಾರಿಯುತ ವ್ಯಕ್ತಿತ್ವವೇ ನಮ್ಮಲ್ಲಿ ಇರುತ್ತೆ. ಋಣದ ಭಾರವನ್ನು ಇಳಿಸ್ಕೊಳ್ಳಲಿಕ್ಕೆ ನಗು ಒಂದೇ ಸಾಕಾಗುತ್ತೆ. ಕೊನೆಯ ಪಕ್ಷ ಒಂದು ತಾಳ್ಮೆಯ ತಿಳಿ ನಗು ನಮ್ಮನ್ನು, ಬದುಕನ್ನು ಅತ್ಯಂತ ಸುಪ್ರಸನ್ನವಾಗಿ, ಹೂವಾಗಿ ಅರಳಿಸುತ್ತೆ ಅಂತಂದರೆ ಅಂಥ ನಗುವನ್ನು ನಾವು ಯಾಕೆ ದೂರ ಇಡಬೇಕು ಹೇಳಿ? ಥ್ಯಾಂಕ್ ಯು ವೆರಿ ಮಚ್.